ಇವತ್ತು ನಿಮ್ಮಲ್ಲಿರುವ ETF ಬೆಸ್ಟೋ ಅಥವಾ ಮ್ಯೂಚುವಲ್ ಫಂಡ್ ಬೆಸ್ಟೋ ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಹೋಗ್ತೀನಿ. ಇನ್ಸ್ಟಾಗ್ರಾಮ್ ರೀಲ್ಸ್, ಯೂಟ್ಯೂಬ್ ಶಾರ್ಟ್ಸ್, ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಇಲ್ಲ ಇದು ಬೆಸ್ಟು ಇಲ್ಲ ಅದು ಬೆಸ್ಟು ಅನ್ನೋ ವಿಡಿಯೋಗಳನ್ನ ನೀವು ನೋಡಿರ್ತೀರಿ. ಆದರೆ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಇನ್ನು ಮುಂದೆ ಯಾವತ್ತೂ ಕೂಡ ಈ ಕನ್ಫ್ಯೂಷನ್ ಇರೋದಿಲ್ಲ. ವೆಲ್ಕಮ್ ಟು ಫಿನ್ಬೇಸ್ ಕನ್ನಡ. ಈ ರೀತಿಯ ಫೈನಾನ್ಷಿಯಲ್ ಮತ್ತು ಎಕನಾಮಿಕ್ ರಿಲೇಟೆಡ್ ವಿಡಿಯೋಗಳಿಗಾಗಿ ದಯವಿಟ್ಟು ಈ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮೊದಲು ಒಂದು ಮುಖ್ಯ ವಿಚಾರ, ಈ ಫ್ಯಾಕ್ಟ್ ಗೊತ್ತಾದ್ರೆ ಅರ್ಧ ಕನ್ಫ್ಯೂಷನ್ ಕ್ಲಿಯರ್ ಆಗಿ ಬಿಡುತ್ತದೆ. ಒಟ್ಟಾರೆ ಮ್ಯೂಚುವಲ್ ಫಂಡ್ ನಲ್ಲಿ ಎರಡು ವಿಧ, ಒಂದು ಆಕ್ಟಿವ್ ಮ್ಯೂಚುವಲ್ ಫಂಡ್, ಇನ್ನೊಂದು ಪ್ಯಾಸಿವ್ ಮ್ಯೂಚುವಲ್ ಫಂಡ್. ಆಕ್ಟಿವ್ ಮ್ಯೂಚುವಲ್ ಫಂಡ್ ಎಂದರೆ ಇಲ್ಲಿ ನೀವು ಕೊಡುವ ಎಲ್ಲ ಹಣವನ್ನು ಒಬ್ಬ ಅಥವಾ ಒಂದು ಫಂಡ್ ಮ್ಯಾನೇಜ್ಮೆಂಟ್ ಟೀಮ್ ತಮಗೆ ಬೇಕಾದಲ್ಲಿ ಇನ್ವೆಸ್ಟ್ ಮಾಡುತ್ತದೆ ಹಾಗೂ ಹೆಚ್ಚಿನ ರಿಟರ್ನ್ ಅನ್ನು ಪಡೆಯಲು ಟ್ರೈ ಮಾಡುತ್ತವೆ. ಆದರೆ ಪ್ಯಾಸಿವ್ ಫಂಡ್ ನಲ್ಲಿ ನೀವು ನೀಡುವ ಹಣವನ್ನು ಆ ಫಂಡ್ ಮ್ಯಾನೇಜರ್ ಅಲ್ಲಿ ಡಿಫೈನ್ ಆಗಿರುವ ಇಂಡೆಕ್ಸ್ ನಲ್ಲೇ ಇನ್ವೆಸ್ಟ್ ಅನ್ನು ಮಾಡುತ್ತಾರೆ. ಅಂದರೆ ಷೇರು ಮಾರುಕಟ್ಟೆಯಲ್ಲಿ ಕೇಳಿರುವ ಸೆನ್ಸೆಕ್ಸ್ ಅಥವಾ ನಿಫ್ಟಿ ಹೀಗೆ ಷೇರು ಮಾರುಕಟ್ಟೆಯ ಒಟ್ಟಾರೆ ಇಂಡೆಕ್ಸ್ ನಲ್ಲೇ ಇನ್ವೆಸ್ಟ್ ಮಾಡಿ ಅವುಗಳನ್ನು ಮಿಮಿಕ್ ಮಾಡುತ್ತವೆ. ಆದ್ದರಿಂದ ಇಲ್ಲಿ ಫಂಡ್ ಮ್ಯಾನೇಜರ್ಗೆ ಯಾವುದೇ ಹೆಚ್ಚಿನ ಕೆಲಸವಿರುವುದಿಲ್ಲ ಹಾಗೂ ನಿಮ್ಮ ರಿಟರ್ನ್ ಕೂಡ ಆ ಇಂಡೆಕ್ಸ್ ನ ಮೇಲೆಯೇ ನಿಂತಿರುತ್ತದೆ. ಇನ್ನು ETF ಗಳನ್ನು ನೋಡೋದಾದರೆ ಇವುಗಳು ಕೇವಲ ಇಂಡೆಕ್ಸ್ ಫಂಡ್ ಗಳನ್ನು ಮಾತ್ರ ಹೋಲುತ್ತವೆ. ಇವು ಮ್ಯೂಚುವಲ್ ಫಂಡ್ ರೀತಿಯೇ ತನ್ನ ಯೂನಿಟ್ ಗಳನ್ನು ಷೇರುಗಳಾಗಿ ಹೊಂದಿದ್ದು ಅವು ಕೂಡ ಒಂದು ಷೇರಿನ ರೀತಿಯೇ ವರ್ಕ್ ಆಗುತ್ತದೆ. ಆದ್ದರಿಂದ ನೀವು ಆಕ್ಟಿವ್ ಫಂಡ್ ಇನ್ವೆಸ್ಟರ್ ಆಗಿದ್ದರೆ ನಿಮಗೆ ಮ್ಯೂಚುವಲ್ ಫಂಡ್ ಮಾತ್ರ ಆಪ್ಷನ್. ಆದರೆ ನೀವು ಪ್ಯಾಸಿವ್ ಇನ್ವೆಸ್ಟರ್ ಆಗಿದ್ದರೆ ಇಂಡೆಕ್ಸ್ ರೀತಿಯ ರಿಟರ್ನ್ ಸಾಕು ಎನ್ನುವುದಾದರೆ ನಿಮಗೆ ಈಗಲೂ ಕೂಡ ಇಂಡೆಕ್ಸ್ ಫಂಡ್ ಅಥವಾ ETF ಅನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶವಿದೆ. ಮೊದಲಿಗೆ ಇಂಡೆಕ್ಸ್ ಫಂಡ್ ಅನ್ನು ನೋಡೋದಾದರೆ ಇದರಲ್ಲಿ ಪ್ರಮುಖವಾಗಿ ಎಕ್ಸ್ಪೆನ್ಸ್ ರೇಷಿಯೋ ಮತ್ತು ಎಕ್ಸಿಟ್ ಲೋಡ್ ಎಂಬ ಎರಡು ಚಾರ್ಜಸ್ ಗಳಿವೆ. ಈ ಎಕ್ಸ್ಪೆನ್ಸ್ ರೇಷಿಯೋ ಸುಮಾರು 0.1 ರಿಂದ 0.2% ಇದ್ದು ಇದು ಒಂದು ವರ್ಷಕ್ಕೆ ನಿಮ್ಮ ಒಟ್ಟಾರೆ ಇನ್ವೆಸ್ಟ್ಮೆಂಟ್ ನ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಪ್ರತಿ ದಿನಕ್ಕೆ ಡಿವೈಡ್ ಮಾಡಲಾಗುತ್ತದೆ. ಇನ್ನು ಎಕ್ಸಿಟ್ ಲೋಡ್ ಇದು ಪ್ರಮುಖವಾಗಿ 3 ದಿನದಿಂದ 2 ವರ್ಷದವರೆಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನು ವಾಪಸ್ ಪಡೆದರೆ ನಿಮ್ಮ ಒಟ್ಟಾರೆ ಹಣದ ಮೇಲೆ 0.5% ನಿಂದ ಹಿಡಿದು 2% ನವರೆಗೆ ಎಕ್ಸಿಟ್ ಲೋಡ್ ಅನ್ನು ವಿಧಿಸಲಾಗುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿರುವ ಕಾಂಪಿಟೇಷನ್ ನಿಂದಾಗಿ ಬಹುತೇಕ ಇಂಡೆಕ್ಸ್ ಫಂಡ್ಗಳು ಎಕ್ಸಿಟ್ ಲೋಡ್ ಬಹುತೇಕ ಕಡಿಮೆ ಅಥವಾ ಝೀರೋವನ್ನೇ ತಲುಪಿದೆ. ಇದು ಇಂಡೆಕ್ಸ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡುವವರಿಗೆ ಬಹುದೊಡ್ಡ ಅಡ್ವಾಂಟೇಜ್. ಆದರೆ ETF ಮಾತ್ರ ಇಷ್ಟು ಸುಲಭವಾಗಿಲ್ಲ. ಮೊದಲಿಗೆ ಇದರಲ್ಲೂ ಕೂಡ ಎಕ್ಸ್ಪೆನ್ಸ್ ರೇಷಿಯೋ ಇದೆ. ಸಾಮಾನ್ಯವಾಗಿ ಇವು ಇಂಡೆಕ್ಸ್ ಫಂಡ್ಗಿಂತ ಕಡಿಮೆಯೇ ಇದೆ ಹಾಗೂ ಇದು ಕೇವಲ ಷೇರಿನ ರೀತಿಯ ಬೈ ಮತ್ತು ಸೆಲ್ ಆಗುವುದರಿಂದ ಇಲ್ಲಿ ಯಾವುದೇ ರೀತಿಯ ಎಕ್ಸಿಟ್ ಲೋಡ್ ಕೂಡ ಇರುವುದಿಲ್ಲ. ಅಲ್ಲಿಗೆ ETF ಬೆಟರು, ನಾನಿದನ್ನ ಇನ್ಸ್ಟಾ ರೀಲ್ಸ್ ನಲ್ಲೋ ಅಥವಾ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲೇ ನೋಡಿದ್ದೆ ಎಂದುಕೊಳ್ಳುವುದಕ್ಕಿಂತ ಮುಂಚೆ ಇನ್ನೂ 2 ರೀತಿಯ ಇಂಪಾರ್ಟೆಂಟ್ ಕಾಸ್ಟ್ ಇದೆ. ಅದರ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು. ಮೊದಲನೆಯದು, ನಾನು ಈಗಲೇ ಹೇಳಿದ ಹಾಗೆ ETF ಒಂದು ಷೇರಿನ ರೀತಿ ಟ್ರೇಡ್ ಆಗುತ್ತದೆ. ಅಂದರೆ ಅಲ್ಲಿಗೆ ಹೇಗೆ ಒಂದು ಷೇರನ್ನು ಕೊಳ್ಳುವಾಗ ನೀವು ಬ್ರೋಕರೇಜ್ ಅನ್ನು ಪೇ ಮಾಡುತ್ತೀರೋ ಹಾಗೆ ಇಲ್ಲೂ ಕೂಡ ನೀವು ಬ್ರೋಕರೇಜ್ ಅನ್ನು ಪೇ ಮಾಡಬೇಕು. ಇನ್ನು ಬ್ರೋಕರೇಜ್ ಅಷ್ಟೇ ಅಲ್ಲದೆ STT ಮತ್ತು DP ಚಾರ್ಜಸ್ ಗಳನ್ನು ಕೂಡ ನೀಡಬೇಕು. ಅಲ್ಲಿಗೆ ನೀವು ಒಂದು ETF ಅನ್ನು ಕೊಳ್ಳುವ ಮೊದಲೇ ಈ ಹಣವನ್ನು ಈಗಾಗಲೇ ಚಾರ್ಜಸ್ ನ ರೂಪದಲ್ಲಿ ನೀಡಿರುತ್ತೀರಿ. ಇನ್ನು ಮತ್ತೊಂದು ಚಾರ್ಜ್, ಅದು ETF ನಲ್ಲಿ ಇರುವ ಇನ್ಬಿಲ್ಟ್ ಪ್ರೀಮಿಯಂ ವರ್ಸಸ್ ಡಿಸ್ಕೌಂಟ್ ನ ಪ್ರಾಬ್ಲಮ್. ಅಂದರೆ ETF ನಲ್ಲಿ ನಿಮಗೆ 2 ಪ್ರೈಸ್ಗಳಿರುತ್ತದೆ. ಒಂದು ETF ಸದ್ಯ ಮಾರ್ಕೆಟ್ ನಲ್ಲಿ ಟ್ರೇಡ್ ಆಗುವ ದರವಾದರೆ ಮತ್ತೊಂದು ಅದರ ನಿಜವಾದ ಬೆಲೆ. ಹೌದು, ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಎನಿಸುತ್ತಿದೆ, ಆದರೂ ಇದು ಸತ್ಯ. ಇಲ್ಲಿ ಉದಾಹರಣೆಗೆ ಒಂದು ನಿಫ್ಟಿ 50 ಇಂಡೆಕ್ಸ್ ಅನ್ನು ತೆಗೆದುಕೊಳ್ಳಿ. ಅದರ ನಿಜವಾದ ಬೆಲೆ 100 ರೂಪಾಯಿ ಇದ್ದರೆ ತುಂಬಾ ಜನ ಅದನ್ನು ಬೈ ಮತ್ತು ಸೆಲ್ ಮಾಡುವಾಗ ಅದರ ಬೆಲೆ 101 ಅಥವಾ 99ಕ್ಕೆ ಹೋಗಿರುತ್ತದೆ. ಇಲ್ಲಿ ನಿಜವಾದ ಬೆಲೆಯನ್ನು ಐನಾವ್ ಎಂದು ಗುರುತಿಸಿದರೆ ಈ 99 ಅಥವಾ 101 ಮಾರ್ಕೆಟ್ ಪ್ರೈಸ್ ಎಂದು ಗುರುತಿಸುತ್ತಾರೆ. ಅಂದರೆ ಅಲ್ಲಿಗೆ ನೀವು ETF ಕೊಳ್ಳುವಾಗ ಇದನ್ನು ಗಮನಿಸುತ್ತಾ ಇರಬೇಕು. ಒಂದು ವೇಳೆ ನೀವು ಅದನ್ನು ಕೊಳ್ಳುವಾಗ 101 ಇದ್ದು ಮುಂದೆ ಅದನ್ನು ಮಾರುವಾಗ 99ಕ್ಕೆ ಮಾರಿದರೆ ನಿಮಗೆ ನೇರವಾಗಿ 2% ನ ಲಾಸ್ ಆಗುತ್ತದೆ. ಹಾಗೆ ಒಂದು ವೇಳೆ ನಿಮ್ಮ ಅದೃಷ್ಟ ಇದ್ದರೆ 2% ಲಾಭವನ್ನು ಪಡೆಯಬಹುದು ಎಂದು ನೀವು ಪ್ರಶ್ನೆ ಕೇಳಬಹುದು. ಆದರೆ ಇಲ್ಲಿ ಇನ್ನೊಂದು ಪ್ರಮುಖವಾದ ವಿಚಾರವಿದೆ. ನೀವು ಮ್ಯೂಚುವಲ್ ಫಂಡ್ಗಳನ್ನು ಹೆಚ್ಚಾಗಿ ವಿಂಗಡಿಸುತ್ತಾ ಹೋದರೆ ಅಲ್ಲಿ ನಿಮಗೆ ಆರ್ಬಿಟ್ರಾಜ್ ಮ್ಯೂಚುವಲ್ ಫಂಡ್ ಅಂತಲೂ ಕೂಡ ಒಂದು ಫಂಡ್ ಸಿಗುತ್ತದೆ. ಸಾಮಾನ್ಯವಾಗಿ ಆ ರೀತಿಯ ಫಂಡ್ಗಳು ಈ ರೀತಿಯ ಅವಕಾಶಕ್ಕೆ ಕೋಟ್ಯಂತರ ರೂಪಾಯಿ ಇಟ್ಟುಕೊಂಡು 24 ಗಂಟೆ ಟ್ರೇಡಿಂಗ್ ಸ್ಕ್ರೀನ್ ನ ಮುಂದೆಯೇ ಕೂತಿರುತ್ತದೆ. ಆದ್ದರಿಂದ
ಅವುಗಳನ್ನು ಬೀಟ್ ಮಾಡುವ ಸಾಮರ್ಥ್ಯ ರಿಟೈಲ್ ಇನ್ವೆಸ್ಟರ್ಸ್ಗಳಿಗೆ ಸಿಗುವುದಿಲ್ಲ. ಇದೇ ಕಾರಣಕ್ಕೆ ಯಾವಾಗಲೂ ರಿಟೈಲ್ ಇನ್ವೆಸ್ಟರ್ಸ್ಗಳು ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅನ್ನೇ ಆಯ್ದುಕೊಳ್ಳುವುದು ಸುಲಭ. ಇಲ್ಲಿ ಅವರಿಗೆ ಯಾವುದೇ ರೀತಿಯ ಪ್ರೀಮಿಯಂ ಮತ್ತು ಡಿಸ್ಕೌಂಟ್ನ ಸಮಸ್ಯೆ ಇರುವುದಿಲ್ಲ. ಅದಲ್ಲದೆ ಯಾವುದೇ ರೀತಿಯ ಬ್ರೋಕರೇಜ್ ಚಾರ್ಜಸ್ ಕೂಡ ಕಟ್ಟಬೇಕಾದ ಅವಶ್ಯಕತೆ ಇಲ್ಲ. ಇದು ಕೇವಲ ನಿಫ್ಟಿ 50, ಸೆನ್ಸೆಕ್ಸ್ 30 ಅಂತ ಇಂಡೆಕ್ಸಿಗೂ ಅಷ್ಟೇ ಅಲ್ಲದೆ ಗೋಲ್ಡ್, ಸಿಲ್ವರ್ಗೂ ಕೂಡ ಅಪ್ಲೈ ಆಗುತ್ತದೆ. ಇನ್ನು ಫಾರಿನ್ ಮಾರ್ಕೆಟ್ ETF ನ ಮೇಲೆ 10 ಡೇಂಜರಸ್ ಇದ್ದು ಅದನ್ನ ನನ್ನ ಹಿಂದಿನ ವಿಡಿಯೋದಲ್ಲೇ ನಿಮಗೆ ತಿಳಿಸಿದ್ದೇನೆ. ಆ ವಿಡಿಯೋದ ಲಿಂಕ್ ಅನ್ನು ಕೂಡ ಈ ಬಾಕ್ಸ್ ನಲ್ಲಿ ಮತ್ತು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಿರುತ್ತೇನೆ. ದಯವಿಟ್ಟು ಫಾರಿನ್ ETF ಗಳಲ್ಲಿ ಇನ್ವೆಸ್ಟ್ ಮಾಡುವ ಮೊದಲು ಆ ವಿಡಿಯೋವನ್ನ ನೋಡಿ. ಹಾಗಾದರೆ ನಿಮಗೀಗ ಒಂದು ಪ್ರಶ್ನೆಯು ಕಾಡಬಹುದು, ಈ ETF ಗಳು ಇರೋದಾದರೂ ಯಾಕೆ ಎಂದು. ಮುಖ್ಯವಾಗಿ ಇವು ಇರೋದು ಶಾರ್ಟ್ ಟರ್ಮ್ ಟ್ರೇಡ್ ಮತ್ತು HNI ಅಥವಾ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಗಳಿಗೆ ಟ್ರೇಡ್ ಮಾಡಲೇ ಹೊರತು ರಿಟೈಲ್ ಇನ್ವೆಸ್ಟರ್ಸ್ ಗಳಿಗೆ ಅಲ್ಲ. ಇನ್ನು ಮುಂದೆ ಯಾರಾದರೂ ಬಂದು ನಿಮಗೆ ETF ನಲ್ಲಿ ಇನ್ವೆಸ್ಟ್ ಮಾಡಿ ಎಂದರೆ ಕೇವಲ ಪ್ರೀಮಿಯಂ ವರ್ಸಸ್ ಡಿಸ್ಕೌಂಟ್ ನ ಚಾರ್ಜ್ ಎಷ್ಟು ಮತ್ತು ಬ್ರೋಕರೇಜ್ ಚಾರ್ಜಸ್ ಎಷ್ಟು ಎಂದು ಕೇಳಿ. ಅದರಿಂದಾಗಿ ಲಾಂಗ್ ಟರ್ಮ್ ನಲ್ಲಿ SIP ಮೂಲಕ ಇನ್ವೆಸ್ಟ್ ಮಾಡುವವರಿಗೆ ಯಾವಾಗಲೂ ಕೂಡ ಇಂಡೆಕ್ಸ್ ಫಂಡೇ ಬೆಟರು. ದಟ್ಸ್ ಇಟ್. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋನ ಜೊತೆಗೆ ಮತ್ತೆ ಭೇಟಿಯಾಗುತ್ತೇನೆ. ಸೈನಿಂಗ್ ಆಫ್ ಫಿನ್ಬಿಸ್ ಕನ್ನಡ.